ಸಿನಿಮಾದ ಒನ್ ಲೈನರ್ ಕಡೆ ಬಂದ್ರೆ ಇಲ್ಲಿ ನಮ್ಮ ಹೀರೋ ಸತ್ಯ ಒಬ್ಬ ಡಿಸೈನರ್ ಅಂಡ್ ಅಕ್ಕನ ಫೋರ್ಸ್ ಇಂದ ಮದ್ವೆ ಆಗ್ಬೇಕು ಅನ್ನೋ ಸಿಚುವೇಶನ್ ಬಂದಾಗ ಇಷ್ಟ ಇಲ್ದಿದ್ರು ಕೂಡ ಅಕ್ಕನ ಫೋರ್ಸ್ ಗೆ ನಮ್ಮ ಲೀಡ್ ಅನಶ್ವರ ರಾಜನ್ ಅವ್ರನ್ನ ಮೀಟ್ ಆಗ್ತಾರೆ. ಬಟ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಇವರಿಬ್ರು ಸ್ಕೂಲ್ ಇಂದಾನೇ ಪರಿಚಯ ಇರ್ತಾರೆ. ಸೊ ಅಲ್ಲಿಂದ ಅವರ ಸ್ಕೂಲ್ ಲೈಫ್ ಬಗ್ಗೆ ಮಾತಾಡ್ತಾ ಅವ್ರ ಲವ್ ಸ್ಟೋರಿ ಬಗ್ಗೆ ಹೇಳ್ತಾರೆ. ಸೊ ಇವರ ಪಾಸ್ಟ್ ಪ್ರೆಸೆಂಟ್ ಗೆ ಹೇಗೆಲ್ಲ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೀವು ಸಿನಿಮಾ ನೋಡಿನೇ ತಿಳ್ಕೊಬೇಕು. ಇನ್ನು ಸಿನಿಮಾದಲ್ಲಿ ನಂಗೆ ಇಷ್ಟ ಆಗಿದ್ದು ಅಂದ್ರೆ ಅದು ಸಿನಿಮಾದ ಪ್ರೆಸೆಂಟೇಶನ್ ಅಂತ ಹೇಳ್ತೀನಿ. ನಾವು ತುಂಬಾ ಲವ್ ಸ್ಟೋರಿ ಸಿನಿಮಾ ನೋಡಿರ್ತೀವಿ, ಲೈಕ್ ರೀಸೆಂಟ್ ಟೈಮ್ ಅಲ್ಲಿ ಬಂದಿರೋ ಸಿರಾಯ್, ಸರ್ವಮಾಯ, ಕಪಲ್ಸ್ ಫ್ರೆಂಡ್ಲಿ, ಲವ್ ಟುಡೇ, ಲವರ್ ಅಂಡ್ ಅದೇ ಯಾಕೆ, ಪ್ರೇಮಲು ಕೂಡ ಅಂಡ್ ಈಗ ವಿತ್ ಲವ್ ಕೂಡ ಅದೇ ಲೀಸ್ಟ್ ಗೆ ಸೇರುತ್ತೆ. ಸಿನಿಮಾ ಬೇಗ ಕನೆಕ್ಟ್ ಆಗುತ್ತೆ. ಸ್ಕೂಲ್ ಟೈಮ್ ಅಲ್ಲಿ ನಡೆಯೋ ಕೆಲವೊಂದು ಸೀನ್ಸ್ ನಮ್ ಲೈಫ್ ಅಲ್ಲೂ ಕೂಡ ನಡೆದಿರುತ್ತೆ. ಲೈಕ್ ಡಸ್ಟರ್ ಬೇಕು ಅಂತ ನಾವೇ ಬೇರೆ ಕ್ಲಾಸ್ಗೆ ಹೋಗಿ ಇಸ್ಕೊಂಡ್ ಬರೋದು, ಇದೆಲ್ಲ ಯಾರು ಮಾಡಿಲ್ಲ ಹೇಳಿ. ಸೇಮ್ ಹೀಗೆ ತುಂಬಾ ಸ್ಕೂಲ್ ಲೈಫ್ ನ ಸಿನಿಮಾ ನೆನ್ಸುತ್ತೆ. ಅಂಡ್ ಒಂದು ಸಿನಿಮಾ ಆಡಿಯನ್ಸ್ ಗೆ ಕನೆಕ್ಟ್ ಆಗೋದು ಕ್ಯಾರೆಕ್ಟರ್ ರಿಲೇಟೆಡ್ ಆಗಿರ್ಬೇಕು. ಅಂಡ್ ಇದು ಇಲ್ಲಿ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ ಅಂತ ಹೇಳ್ತೀನಿ. ಇಲ್ಲಿರೋ ಲವ್ ಸ್ಟೋರಿಗೆ ಕನೆಕ್ಟ್ ಆಗ್ತೀವಿ, ಕ್ಯಾರೆಕ್ಟರ್ ಗೆ ಕನೆಕ್ಟ್ ಆಗ್ತೀವಿ, ಟೋಟಲಿ ನಾವೇ ಸ್ಕೂಲ್ ಅಲ್ಲಿ ಇದೀವಿ ಅನ್ನೋ ಫೀಲ್ ಕೊಡುತ್ತೆ. ಸೊ ಓವರ್ ಆಲ್ ಆಗಿ ವಿತ್ ಲವ್ ಒಂದು ಫೀಲ್ ಗುಡ್ ಸಿನಿಮಾ ಅಂತ ಹೇಳ್ತೀನಿ. ಒಂದೊಳ್ಳೆ ರಾಮ್ ಕಾಮ್ ಲವ್ ಸ್ಟೋರಿ ಜೊತೆ ಸ್ಕೂಲ್ ಲೈಫ್ ನ ನೆನ್ಸುತ್ತೆ. ಇನ್ನು ನೀವೇನಾದ್ರೂ ಸಿನಿಮಾ ನೋಡಿದ್ರೆ ನಿಮ್ಗೆ ಹೇಗನ್ಸ್ತು ಅಂತ ಖಂಡಿತ ಕಮೆಂಟ್ ಅಲ್ಲಿ ತಿಳಿಸಿ, ರೀಚ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ.